ಸೊ ಈ ಚಿತ್ರನ ನೀವು ಕೊನೆವರೆಗೂ ನೋಡ್ಬೇಕು, ಯಾಕಂದ್ರೆ ಇದರಲ್ಲಿ ತುಂಬಾ ಸಂದೇಶಗಳಿದಾವೆ. ಬರೀ ಸ್ವಲ್ಪ ನೋಡಿದ್ರೆ ಅಲ್ಲ, ಕೊನೆವರೆಗೂ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಇದು ಏನು ಅಂತ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡ್ಬೇಕು. ಕಣ್ಣೀರಿದು ರಕ್ತ ಕಣ್ಣೀರಿದು, ಪರರ ಕಣ್ಣೀರಿನ ಪ್ರತಿಬಿಂಬ ಇದು. ಧರ್ಮ ಇದು ಅವನ ಮರ್ಮ ಇದು, ಬೆಂಬಿಡದೆ ಹಿಂಬಾಲಿಸೋ ಕರ್ಮ ಇದು. ಸತ್ಯ ಇದು ಕಹಿ ಸತ್ಯ ಇದು, ಬರಿ ಸಿಹಿಯನ್ನೇ ಉಂಡೋ ನಿಗುಳಿಯೋದಿದು, ಸುಳಿಯೋ ಇದು ತಿಳಿಯೋ ಇದು. ಕಣ್ಣೀರಿದು ರಕ್ತ ಕಣ್ಣೀರಿದು, ಪರರ ಕಣ್ಣೀರಿನ ಪ್ರತಿಬಿಂಬ ಇದು. ದೇವ್ರೇ, ನಿನ್ನನ್ನು ನಾನು ಕಲ್ಲು ಒಂದು ತಪ್ಪು ಮಾಡಿದೆ. ಈ ಕಲ್ಲಲ್ಲಿ ಇಷ್ಟೊಂದು ಶಕ್ತಿ ಇರಂತ ಗೊತ್ತಿಲ್ಲ ದೇವ್ರೆ. ನನ್ನನ್ನು ಕ್ಷಮಿಸು ದೇವ್ರೆ, ನನಗೆ ಕ್ಷಮಿಸು ದೇವ್ರೆ. ನಾನೊಬ್ಬ ಮೂರ್ಖ, ನನಗೆ ಕ್ಷಮಿಸು ದೇವ್ರೆ, ಕ್ಷಮಿಸು. ಇರುವಂತ ಕಾರಣದಿಂದ ನಿನಗೆ ಈ ಪರಿಸ್ಥಿತಿ ಒದಗಿ ಬಂದಿದೆ. ಒಂದಾದರೂ ದೇವರನ್ನು ನಂಬು. ದೇವರು ಅಲ್ಲಿಲ್ಲ ಇಲ್ಲಿಲ್ಲ ಎನ್ನಬೇಡ. ಪ್ರತಿ ಕಲ್ಲಿನಲ್ಲಿಯೂ ಪ್ರತಿ ಕಣಕಣದಲ್ಲಿಯೂ ದೇವರಿದ್ದಾನೆ. ದೀನ ದಲಿತರಲ್ಲಿಯೂ ಕೂಡ ದೇವರಿದ್ದಾನೆ. ಇನ್ನು ಮುಂದಾದರೂ ದೇವರನ್ನು ನಂಬಿ ಉದ್ಧಾರವಾಗುವ ಭಕ್ತ.